ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಳಸಿ ಹಳ್ಳ ಹಿಡಿತಿರೋ ಭಾರತ ಮತ್ತು ಬಾಂಗ್ಲಾ ನಡುವಿನ ಸಂಬಂಧ ನಿರ್ಣಾಯಕ ಘಟ್ಟ ತಲುಪ್ತಾ ಇದೆ. ಬಾಂಗ್ಲಾ ಬಿಟ್ಟು ಭಾರತದಲ್ಲಿ ಆಶ್ರಯ ಪಡೆದಿರೋ ಶೇಖ್ ಹಸೀನಾ ಅವರನ್ನ ವಾಪಸ್ ಕಳಿಸಿ ಅಂತ ಬಾಂಗ್ಲಾ ಭಾರತಕ್ಕೆ ಅಧಿಕೃತ ಮನವಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರಕ್ಕೆ ರಾಜತಾಂತ್ರಿಕ ಮನವಿ ಪತ್ರ ಕಳಿಸಿದ್ದೀವಿ ಅಂತ ಬಾಂಗ್ಲಾದ ವಿದೇಶಾಂಗ ಸಲಹೆಗಾರ ತೌಹೀದ್ ಹುಸೇನ್ ಹೇಳಿದ್ದಾರೆ. ಬಾಂಗ್ಲಾದಲ್ಲಿನ ಗಲಭೆ ವೇಳೆ ಹಸೀನಾ ಪಾತ್ರ ಇದೆ. ದೊಡ್ಡ ಪ್ರಮಾಣದ ಜನರ ಸಾವಾಗಿದೆ. ಅದಕ್ಕೆ ನ್ಯಾಯ ಸಿಗಬೇಕು. ಹಾಗಾಗಿ ವಾಪಸ್ ಅವ್ರನ್ನ ಬಾಂಗ್ಲಾಗೆ ಕರ್ಕೊಂಡ್ ಬರಲೇಬೇಕು ಅಂತ ಈ ಸೋಕಾಲ್ಡ್ ವಿದೇಶಾಂಗ ಸಲಹೆಗಾರ ಹೇಳಿದ್ದಾರೆ. ಇತ್ತೀಚೆಗೆ ಯೂನುಸ್ ಕೂಡ ಶೇಖ್ ಹಸೀನಾ ಮಾಡಿರೋ ಅಪರಾಧಗಳ ಕುರಿತು ವಿಚಾರಣೆ ನಡೆಸೋಕೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ಗೆ ಮನವಿ ಮಾಡ್ತೀವಿ. ಅಲ್ಲೇ ಚೀಫ್ ಪ್ರಾಸಿಕ್ಯೂಟರ್ ಕರೀಂ ಖಾನ್ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಆ ಮನುಷ್ಯನ ಮೇಲೆನೆ ಲೈಂಗಿಕ ಕಿರುಕುಳದ ಆರೋಪ ಇದೆ, ಅದರ ಚರ್ಚೆ ಮಾಡ್ತೀನಿ ಅಂತ. ಅದರ ನಡುವೆ ನಮಗೆ ಹಸೀನಾರನ್ನ ಕಳಿಸ್ಕೊಡಿ ಅಂತ ಭಾರತಕ್ಕೆ ಬಾಂಗ್ಲಾ ಅಫಿಷಿಯಲ್ ಆಗಿ ಕೇಳಿದೆ. ಈಗ ಭಾರತ ಏನ್ ಮಾಡುತ್ತೆ ಅನ್ನೋ ದೊಡ್ಡ ಕುತೂಹಲ ಇದೆ. ಯಾಕಂದ್ರೆ ಹಸೀನಾ ಅವರನ್ನ ಭಾರತ ಸುಲಭವಾಗಿ ಈ ಮತಾಂಧರ ಕೈಗೆ ಕೊಡೋಕೆ ತಯಾರಿಲ್ಲ. ಯಾಕಂದ್ರೆ ಬಾಂಗ್ಲಾದಲ್ಲಿ ರಕ್ತಸಿಕ್ತ ಇತಿಹಾಸ ಇದೆ. ಅಧಿಕಾರ ಚೇಂಜ್ ಆದಾಗ ಮೊದಲಿರೋರನ್ನ ಫಿನಿಶ್ ಮಾಡಿರೋದು, ಗಲ್ಲಿಗೆ ಹಾಕಿರೋದು, ಕೊಂದಿರೋದು, ಈ ರೀತಿ ಎಕ್ಸಾಂಪಲ್ಸ್ ಇದಾವೆ. ಹಾಗಾಗಿ ಹಸೀನಾರನ್ನ ಈ ಮತಾಂಧ ಗ್ಯಾಂಗ್ ಕೈಗೆ ಭಾರತ ಕೊಡೋದು ಡೌಟ್. ಮೊದಲನೇದಾಗಿ ಹಸೀನಾ ಜೊತೆಗೆ ಭಾರತ ಹಿಸ್ಟಾರಿಕಲ್ ಸಂಬಂಧ ಹೊಂದಿದೆ. ಇವರ ಅಪ್ಪ ಶೇಖ್ ಮುಜಿಬುರ್ ರೆಹಮಾನ್ ಅವರ ಕಾಲದಿಂದಲೂ ಭಾರತ ಹೋರಾಡಿ ಯುದ್ಧ ಮಾಡಿ ಇವರಪ್ಪನನ್ನ ಜೈಲಿಂದ ಬಿಡಿಸ್ಕೊಂಡು ಬಂದು ನೆಕ್ಸ್ಟ್ ಇವರ ಅವಧಿಯಲ್ಲೂ ಕೂಡ ಭಾರತ ಫ್ರೆಂಡ್ಲಿ ರಿಲೇಶನ್ಶಿಪ್ ಹೊಂದಿತ್ತು. ಹೀಗಾಗಿ ಬಾಂಗ್ಲಾದಲ್ಲಿ ಈ ಸಲ ದಂಗೆಯಾದಾಗ ರಫೇಲ್ ವಿಮಾನವನ್ನ ಎಸ್ಕಾರ್ಟ್ಗೆ, ರಕ್ಷಣೆಗೆ ಅಂತ ಕಳಿಸಿ ಅವ್ರು ತಪ್ಪಿಸ್ಕೊಂಡ್ ಬರುವಾಗ ಭಾರತ ಅವ್ರನ್ನ ಸೇಫ್ ಆಗಿ ನಮ್ಮ ನೆಲದಲ್ಲಿ, ಭಾರತ ನೆಲದಲ್ಲಿ ಲ್ಯಾಂಡ್ ಮಾಡಿಸಿತ್ತು. ಜೊತೆಗೆ ಬ್ರಿಟನ್ಗೆ ಹೋಗೋಕೆ ಸಾಧ್ಯವಾಗದೇ ಇದ್ದಾಗ ಇಲ್ಲೇ ಉಳಿದುಕೊಳ್ಳೋಕೆ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದೆ. ಹೀಗಾಗಿ ಈಗ ಭಾರತದ ಮುಂದಿನ ಹೆಜ್ಜೆ ಬಗ್ಗೆ ಕುತೂಹಲ ಇದೆ. ಹಾಗೊಂದು ವೇಳೆ ಭಾರತ ಹಸೀನಾರನ್ನ ಹಸ್ತಾಂತರ ಮಾಡಿದರೆ ಮುಂದೆ ಭಾರತವನ್ನ ಯಾರೂ ಕೂಡ ಆಪತ್ಕಾಲದಲ್ಲಿ ಕೈ ಹಿಡಿತಾರೆ ಅಂತ ನಂಬೋಕೆ ಕಷ್ಟ ಆಗಬಹುದು. ಭಾರತದ ವಿಶ್ವಾಸಾರ್ಹತೆಗೆ ಪೆಟ್ಟು ಬೀಳಬಹುದು ಹ್ಯಾಂಡ್ ಓವರ್ ಮಾಡಿದ್ರೆ. ಆದ್ರೆ ಒಂದು ವೇಳೆ ಕಳಿಸದೇ ಹೋದ್ರೆ ಈಗ ಹೊಸದಾಗಿ ಯಾರು ಬಾಂಗ್ಲಾದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅವರೊಂದಿಗೆ ಭಾರತದ ಸಂಬಂಧ ಹಳಸ ಹೋಗುತ್ತೆ. ಹೀಗಾಗಿ ಟ್ರಿಕ್ಕಿ ಸಿಚುವೇಶನ್ ಇದೆ ಭಾರತಕ್ಕೆ, ಮೋದಿ ಸರ್ಕಾರಕ್ಕೆ ಈಗ ಹಸೀನಾ ವಿಚಾರದಲ್ಲಿ. ಜೊತೆಗೆ ಬಾಂಗ್ಲಾದೇಶಕ್ಕೆ ಏನೇನು ಆಪ್ಷನ್ ಇದೆ ಅಂತ ಹೇಳಿದ್ರೆ, ಭಾರತ ಕಳಿಸ್ಕೊಡ್ಲಿಲ್ಲ ಅಂದ್ರೆ ಬಾಂಗ್ಲಾ ICC ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ಗೆ ಹೋಗ್ಬೋದು. ಬಟ್ ಭಾರತ ಅದರ ಮೆಂಬರ್ ಅಲ್ಲ, ಸೊ ನಾವು ಅದಕ್ಕೆ ದೊಡ್ಡ ಬೆಲೆ ಕೊಡಬೇಕಾಗಿಲ್ಲ. ಹೀಗಾಗಿ ಈ ಬೆಳವಣಿಗೆ ಎರಡು ದೇಶಗಳ ಸಂಬಂಧಕ್ಕೆ ಹೊಸ ತಿರುವನ್ನ ಕೊಡಬಹುದು ಅಂತ ಹೇಳಲಾಗ್ತಿದೆ. ಮತ್ತೊಂದ್ ಕಡೆ ಈ ಹೊಸ ಬಾಂಗ್ಲಾ ಪಾಕಿಸ್ತಾನದೊಂದಿಗೆ ತನ್ನ ಸಂಬಂಧವನ್ನ, ನೆಂಟಸ್ತನವನ್ನ ಇನ್ನೂ ಚೆನ್ನಾಗಿ ಮಾಡೋಕೆ ಪ್ರಯತ್ನ ಪಡ್ತಾನೇ ಇದೆ. ಈಗ ಮತ್ತೆ ಪಾಕಿಸ್ತಾನದ ದೊಡ್ಡ ಹಡಗೊಂದು ಭಾರಿ ಪ್ರಮಾಣದ ಕಂಟೈನರ್ಗಳನ್ನು ಹೊತ್ಕೊಂಡು ಬಾಂಗ್ಲಾದ ಚಿತ್ತಗಾಂಗ್ ಬಂದರನ್ನ ತಲುಪಿದೆ. ಅದರೊಳಗಡೆ ಏನಿದೆಯೋ ಗೊತ್ತಿಲ್ಲ, ಆದರೆ ಈ ಹಡಗಲ್ಲಿ ಸುಮಾರು 1000 ಕಂಟೈನರ್ಗಳಿವೆ ಅಂತ ಬಂದರಿನ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಒಂದಷ್ಟು ಮೂಲಗಳ ಮಾಹಿತಿ ಪ್ರಕಾರ ಕಂಟೈನರ್ನಲ್ಲಿ ಭಯೋತ್ಪಾದಕ ಮತ್ತು ಬಂಡುಕೋರ ಸಂಘಟನೆಗಳಿಗೆ ಶಸ್ತ್ರಾಸ್ತ್ರಗಳನ್ನು ಕಳಿಸಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಆದ್ರೆ ಡೌಟ್, 1000 ಕಂಟೈನರ್ಗಳಲ್ಲಿ ಶಸ್ತ್ರಾಸ್ತ್ರ ಕಳಿಸಿಕೊಳ್ಳುವಷ್ಟು ದಮ್ ಪಾಕಿಸ್ತಾನಕ್ಕೂ ಇಲ್ಲ. ಆಲೂಗೆಡ್ಡೆ, ನೀರುಳ್ಳಿ, ಆಮೇಲೆ ಈ ಕತ್ತೆ ಮಾಂಸ ಇವುಗಳನ್ನ ಕಳಿಸಿದಾರೆ ಅನ್ನೋ ಗೊತ್ತಿಲ್ಲ. ನೋಡ್ಬೇಕು ಏನಿದೆ ಒಳಗಡೆ ಅಂತ. ಏನೇ ಆದ್ರೂ ಕೂಡ ಬರೋಬ್ಬರಿ 53 ವರ್ಷಗಳ ನಂತರ, ಬಾಂಗ್ಲಾ ಹುಟ್ಟಿದ ನಂತರ ಮೊದಲ ಬಾರಿಗೆ ಕಳೆದ ನವೆಂಬರ್ನಲ್ಲಿ ಪಾಕಿಸ್ತಾನದಿಂದ ಹಡಗು ಬಾಂಗ್ಲಾಗೆ ಬಂದಿತ್ತು. ಕ್ಲಿಯರ್ ಇದೆ ವಿಚಾರ. ಭಾರತದ ಫ್ರೆಂಡ್ ಶೇಖ್ ಹಸೀನಾ ಇಳಿದ ಬಳಿಕ ಪಾಕಿಸ್ತಾನ ಬಾಂಗ್ಲಾಗಳು ಹತ್ರ ಆಗ್ತಿದಾವೆ. ಯೂನಸ್ ಮತ್ತು ಶಹಬಾಜ್ ಮೀಟ್ ಆಗಿ ಮಾತುಕತೆ ಕೂಡ ಮಾಡಿ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋಣ ರೀ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಎರಡನೇ ದೊಡ್ಡ ಹಡಗು ಪಾಕಿಸ್ತಾನದಿಂದ ಬಾಂಗ್ಲಾಗ್ ಬಂದು ನಿಂತ್ಕೊಂಡಿದೆ. ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿ ಸಂಬಂಧ ಭಾರತದ ಮಾಜಿ ನ್ಯಾಯಾಧೀಶರು, ಅಧಿಕಾರಿಗಳು, ಮಾಜಿ ರಾಯಭಾರಿಗಳು, ನಿವೃತ್ತ ಸೈನಿಕರು, ಚುನಾವಣಾ ಆಯೋಗದ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ 650ಕ್ಕೂ ಅಧಿಕ ಅಧಿಕಾರಿಗಳು ಬಾಂಗ್ಲಾ ಜನರಿಗೆ ಓಪನ್ ಲೆಟರ್ ಬರೆದಿದ್ದಾರೆ. ಎರಡು ದೇಶಗಳ ನಡುವೆ ಶಾಂತಿ ಸುವ್ಯವಸ್ಥೆ ಕಾಪಾಡೋಕೆ ಸಹಾಯ ಮಾಡಿ, ಹಿಂದೂ ದೌರ್ಜನ್ಯ ನಿಲ್ಲಿಸಿ ಮತ್ತವರ ಆಸ್ತಿಯನ್ನ ರಕ್ಷಿಸಿ ಅಂತ ಕೇಳಿದ್ದಾರೆ. ಅಲ್ಲದೆ ಎರಡೂ ದೇಶಗಳು ಮುಂಚಿನಿಂದಲೂ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡ್ ಬಂದಿವೆ, ಅದನ್ನ ಕಂಟಿನ್ಯೂ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ.
ಉತ್ತರ ಪ್ರದೇಶದ ಫಿಲಿಬಿತ್ನಲ್ಲಿ 3 ಖಲಿಸ್ತಾನಿ ಉಗ್ರಗಾಮಿಗಳನ್ನ ಎನ್ಕೌಂಟರ್ ಮಾಡಲಾಗಿದೆ. ಇವರೆಲ್ಲ ಪಂಜಾಬ್ನ ಗುರುದಾಸ್ಪುರ ಪೊಲೀಸ್ ಪೋಸ್ಟ್ ಮೇಲೆ ದಾಳಿ ಮಾಡಿ ಉತ್ತರ ಪ್ರದೇಶಕ್ಕೆ ಪರಾರಿಯಾಗಿದ್ರು. ಈ ವೇಳೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ರು. ಈ ಟೈಮ್ನಲ್ಲಿ ಪೊಲೀಸರ ಮೇಲೆ ಉಗ್ರರು ಗುಂಡು ಹಾರಿಸಿದಾಗ ಇದಕ್ಕೆ ಪ್ರತಿಯಾಗಿ ಎನ್ಕೌಂಟರ್ ಮಾಡಿದ್ದಾರೆ. ಮೃತ ಉಗ್ರರನ್ನ ಗುರ್ವಿಂದರ್ ಸಿಂಗ್, ವೀರೇಂದ್ರ ಸಿಂಗ್ ಮತ್ತು ಜಸ್ಪ್ರೀತ್ ಸಿಂಗ್ ಅಂತ ಗುರುತಿಸಲಾಗಿದೆ. ಇವರೆಲ್ಲ ನಿಷೇಧಿತ ಖಲಿಸ್ತಾನ್ ಕಮಾಂಡೋ ಫೋರ್ಸ್ನ ಸದಸ್ಯರಾಗಿದ್ರು ಅಂತ ಗೊತ್ತಾಗಿದೆ. ಕಾರ್ಯಾಚರಣೆ ವೇಳೆ ಪೊಲೀಸರು ಅವರ ಬಳಿ ಇದ್ದ AK ಸೀರೀಸ್ನ ಭಯಾನಕ ಬಂದೂಕುಗಳು, ಗ್ಲಾಕ್ ಪಿಸ್ತೂಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಘಟನೆ ಬಗ್ಗೆ ಡೀಟೇಲ್ ಆಗಿ ನಾವು ಸ್ಪೆಷಲ್ ರಿಪೋರ್ಟ್ ಮಾಡಿದೀವಿ, ನೀವು ಅದನ್ನ ಚೆಕ್ ಮಾಡಬಹುದು. ಫುಲ್ ನ್ಯೂಸ್ ಎಂಡಲ್ಲೂ ಕೂಡ ನೀವು ಟ್ಯಾಪ್ ಮಾಡಿ ಆ ವಿಡಿಯೋಗೆ ಜಂಪ್ ಆಗಬಹುದು. ರಾಜ್ಯದಲ್ಲಿ ತೀವ್ರ ಕುತೂಹಲ ಸೃಷ್ಟಿಸಿರೋ ಅಶ್ಲೀಲ ಪದ ಬಳಕೆ ವಿಚಾರ ಕೇಂದ್ರದ ಅಂಗಳಕ್ಕೂ ತಲುಪಿದೆ. ಬಿಜೆಪಿ MLC ಸಿಟಿ ರವಿ ವಿರುದ್ಧ ರಾಷ್ಟ್ರಪತಿಗೆ ಪತ್ರ ಬರೆದು ದೂರು ಕೊಡ್ತೀವಿ, ಈ ಬಗ್ಗೆ ವಿಡಿಯೋ ದಾಖಲಿದೆ, ಅದನ್ನು ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಅಲ್ಲದೆ ಘಟನೆ ಬಗ್ಗೆ PM ಮೋದಿ ಅವರನ್ನ ಮೀಟ್ ಆಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಸದನದಲ್ಲಿ ಆಗಿದೆ ಎನ್ನಲಾದ ಘಟನೆ ಬಗ್ಗೆ ಕೂಲಂಕಷವಾಗಿ ಡಿಸ್ಕಸ್ ಮಾಡಿದ್ದೀವಿ. ಸದನ ಅನಿರ್ದಿಷ್ಟ ಅವಧಿ ಮುಂದೂಡಿದ ನಂತರ ಸಿಟಿ ರವಿ ಅರೆಸ್ಟ್ ಆಗಿದ್ರು. ಈ ವಿಚಾರದಲ್ಲಿ ಪೊಲೀಸರ ಹಸ್ತಕ್ಷೇಪ ಸರಿಯಲ್ಲ. ಈ ಸಂಬಂಧ ಎರಡೂ ಪಕ್ಷಗಳಿಂದ ಇದುವರೆಗೂ ಯಾವುದೇ ರೀತಿ ದೂರು ಸಲ್ಲಿಕೆಯಾಗಿಲ್ಲ. ಸೊ ಹಕ್ಕುಚ್ಯುತಿ ಆಗಿದೆ ಅಂತ ದೂರು ಕೊಟ್ಟರೆ ಕ್ರಮ ತಗೊಳ್ಳೋದಾಗಿ ಹೊರಟ್ಟಿ ಹೇಳಿದ್ದಾರೆ. ಏನು ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸಿರೋ ಪ್ರಕರಣದಲ್ಲಿ ಹೆಬ್ಬಾಳ್ಕರ್ ಆಪ್ತ ಸೇರಿ 10 ಜನರ ವಿರುದ್ಧ FIR ದಾಖಲಾಗಿದೆ. ಅತ್ತ ಈ ಅಶ್ಲೀಲ ಪದ ಬಳಕೆ ಕೇಸ್ನಲ್ಲಿ ಪೊಲೀಸರಿಂದ ರಿಲೀಸ್ ಆದ ಬಳಿಕ ಸಿಟಿ ರವಿ ಚಿಕ್ಕಮಗಳೂರಿಗೆ ಅದ್ದೂರಿ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಅವರು ನಗರಕ್ಕೆ ಆಗಮಿಸುವಾಗ ಅವರ ಸ್ವಾಗತಕ್ಕೆ 7 ಖಾಸಗಿ ಆಂಬ್ಯುಲೆನ್ಸ್ಗಳನ್ನು ಬಳಸಲಾಗಿತ್ತು. ಅವೆಲ್ಲ ಸುಮ್ಮನೆ ಸೈರನ್ ಹಾಕೊಂಡು ಬಂದಿದ್ರು ಅಂತ ಚಾಲಕ ಹಾಗೂ ಮಾಲೀಕರ ವಿರುದ್ಧ ಸೊಮೋಟೋ ಕೇಸನ್ನ ಪೊಲೀಸರು ಹಾಕೊಂಡಿದ್ದಾರೆ. ದುಬಾರಿ ವೆಚ್ಚದ 17 ಕಾಯಿಲೆಗಳ ಚಿಕಿತ್ಸೆಗೆ ಕಾರ್ಪಸ್ ಫಂಡ್ ಸ್ಥಾಪಿಸಿ ಚಿಕಿತ್ಸಾ ವೆಚ್ಚ ಭರಿಸುವ ದೊಡ್ಡ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದರಿಂದ SC/ST ಸಮುದಾಯದ ಲಕ್ಷಾಂತರ ಜನರಿಗೆ ಉಪಯೋಗ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಈ ಲಿಸ್ಟ್ನಲ್ಲಿ ಬೋನ್ ಮ್ಯಾರೋ ಕಾಯಿಲೆ, ಆಂಜಿಯೋಪ್ಲಾಸ್ಟಿ, 4 ಲಕ್ಷಕ್ಕೂ ಹೆಚ್ಚು ಖರ್ಚಾಗುವ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಸೇರಿವೆ ಅಂತ ಸರ್ಕಾರ ಹೇಳಿದೆ. ಇನ್ನು ನಟ ಅಲ್ಲು ಅರ್ಜುನ್ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ ಕೇಸ್ನಲ್ಲಿ 6 ಆರೋಪಿಗಳಿಗೆ ಹೈದರಾಬಾದ್ ಕೋರ್ಟ್ ಜಾಮೀನು ಕೊಟ್ಟಿದೆ. ಪುಷ್ಪ 2 ಮೂವಿ ವೇಳೆ ಕಾಲ್ತುಳಿತ ಉಂಟಾಗಿ ಒಬ್ಬ ಮಹಿಳೆ ಸಾವನ್ನಪ್ಪಿದ ನಂತರ ಮೃತ ಮಹಿಳೆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡುವಂತೆ ಅಲ್ಲು ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗಿತ್ತು. ಬಳಿಕ ಅರೆಸ್ಟ್ ಮಾಡಲಾಗಿತ್ತು. ಈಗ ಜಾಮೀನು ಸಿಕ್ಕಿದೆ. ಇನ್ನು ಈ ದೇಶದ ಒಬ್ಬ ಪ್ರಮುಖ ಪ್ರಜೆ ಇಹಲೋಕ ತ್ಯಜಿಸಿದ್ದಾರೆ. ಇಂಪಾರ್ಟೆಂಟ್ ಇವರು 1999ರ ಕಾರ್ಗಿಲ್ ಕದನದ ವೇಳೆ ಪಾಕ್ ದಾಳಿ ಬಗ್ಗೆ ಭಾರತೀಯ ಸೇನೆಗೆ ಮಾಹಿತಿ ಕೊಟ್ಟಿದ್ದ ಕುರಿಗಾಹಿ ತಾಶಿ ನಾಮ್ಗ್ಯಾಲ್ ಲಡಾಖ್ನಲ್ಲಿ ನಿಧನರಾಗಿದ್ದಾರೆ. ಇವರು ಉಗ್ರರ ರೂಪದಲ್ಲಿ ಕೂತಿದ್ದ ಪಾಕಿಸ್ತಾನಿಗಳ ಚಲನವಲನದ ಬಗ್ಗೆ ಮೊದಲು ಮಾಹಿತಿಯನ್ನು ಕೊಟ್ಟಿದ್ರು. ಪಾಕಿಸ್ತಾನ ಬಂಕರ್ಗಳನ್ನ ಮಾಡ್ತಾ ಇದ್ದಿದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ರು. ಇವರೀಗ ವಯೋಸಹಜ ಕಾಯಿಲೆಗಳಿಂದ ನಿಧನರಾಗಿದ್ದಾರೆ. ಭಾರತೀಯ ಸೇನೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದೆ. ನಾವು ಕೂಡ ಶ್ರದ್ಧಾಂಜಲಿ ಸಲ್ಲಿಸೋಣ ಇಂಥ ದೇಶಭಕ್ತರಿಗೆ. ಈಗ ಇತರ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ನಾವು ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ವಿ ರಾಮಸುಬ್ರಮಣಿಯನ್ ಅವರನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಒಲಿಂಪಿಕ್ಸ್ ಪದಕ ವಿಜೇತೆ ಭಾರತದ ಖ್ಯಾತ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹೈದರಾಬಾದ್ ಮೂಲದ ಪ್ರಾಸಿಡೆಕ್ಸ್ ಟೆಕ್ನಾಲಜೀಸ್ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವೆಂಕಟದತ್ತ ಸಾಯನ್ ಅವರನ್ನ ಮದುವೆಯಾಗಿದ್ದಾರೆ. ರಾಜಸ್ಥಾನದ ಉದಯಪುರ್ನಲ್ಲಿ ಮದುವೆಯಾಯಿತು. ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಅವರ ಆರೋಗ್ಯ ಗಂಭೀರ ಆಗಿದೆ. ಸದ್ಯ ಅವರಿಗೆ ಥಾಣೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಭಾರತದ ಸ್ಪಿನ್ ಮಾಂತ್ರಿಕ ರವಿಚಂದ್ರನ್ ಅಶ್ವಿನ್ ಟೆಸ್ಟ್ಗೆ ವಿದಾಯ ಹೇಳಿದ್ರು. ಹೀಗಾಗಿ ಆಸ್ಟ್ರೇಲಿಯಾ ವಿರುದ್ಧದ ಇನ್ನುಳಿದ 2 ಟೆಸ್ಟ್ ಪಂದ್ಯಗಳಿಗೆ ಅಶ್ವಿನ್ ಸ್ಥಾನಕ್ಕೆ ಯುವ ಸ್ಪಿನ್ನರ್ ತನುಷ್ ಕೋಟ್ಯನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಆಸೀಸ್ ವಿರುದ್ಧ ಇನ್ನುಳಿದ 2 ಟೆಸ್ಟ್ಗಳಲ್ಲಿ ಮೊಹಮ್ಮದ್ ಶಮಿ ಆಡೋದಿಲ್ಲ ಅಂತ BCCI ಸ್ಪಷ್ಟನೆ ಕೊಟ್ಟಿದೆ. ಶಮಿ ಮೊಣಕಾಲಿಗೆ ಸಣ್ಣ ಗಾಯ ಆಗಿರುವುದರಿಂದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮುಂದಿನ ಪಂದ್ಯಗಳನ್ನು ಆಡೋಕೆ ಸಂಪೂರ್ಣವಾಗಿ ಫಿಟ್ ಆಗಿಲ್ಲ ಅಂತ ಹೇಳಿದೆ. 2025ರ ಚಾಂಪಿಯನ್ಸ್ ಟ್ರೋಫಿ ವೇಳಾಪಟ್ಟಿ ಆಲ್ಮೋಸ್ಟ್ ಫೈನಲ್ ಆಗಿದೆ. ಭಾರತದ ಪಂದ್ಯಗಳೆಲ್ಲ ದುಬೈನಲ್ಲಿ ನಡೀತವೆ. ಫೆಬ್ರವರಿ 23ನೇ ತಾರೀಕು ಭಾರತ ಪಾಕ್ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ಕೂಡ ದುಬೈನಲ್ಲಿ ಆಗುತ್ತೆ. ಖುದ್ದು ಪಾಕ್ ಕ್ರಿಕೆಟ್ ಬೋರ್ಡ್ ಮಾಹಿತಿ ಕೊಟ್ಟಿದೆ. ಗ್ರೂಪ್ ಎ ನಲ್ಲಿ ಭಾರತ, ಪಾಕ್, ಬಾಂಗ್ಲಾ, ನ್ಯೂಜಿಲೆಂಡ್ ಇರ್ತವೆ. ಗ್ರೂಪ್ ಬಿ ನಲ್ಲಿ ಅಫ್ಘಾನಿಸ್ತಾನ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ಇರ್ತವೆ. ಮಾರ್ಚ್ 4 ಮತ್ತು 5ನೇ ತಾರೀಕು ಸೆಮಿಫೈನಲ್ ನಡೆಯುತ್ತೆ. ಮಾರ್ಚ್ 9ಕ್ಕೆ ಫೈನಲ್ ನಡೆಯುತ್ತೆ. ಭಾರತದ ಪಂದ್ಯಗಳನ್ನ ಬಿಟ್ಟರೆ ಉಳಿದೆಲ್ಲ ಮ್ಯಾಚ್ಗಳು ಪಾಕ್ನ ಲಾಹೋರ್, ಕರಾಚಿ ಹಾಗೂ ರಾವಲ್ಪಿಂಡಿಗಳಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಗಾಡ್ ಸೇವ್ ದ ಕ್ರಿಕೆಟರ್ಸ್. ಇನ್ನು ಕಳೆದ 5 ಸೆಷನ್ಗಳಲ್ಲಿ ನಷ್ಟ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಇವತ್ತು ಚೇತರಿಸಿಕೊಂಡು ಗ್ರೀನ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 498 ಪಾಯಿಂಟ್ಸ್ ಜಾಸ್ತಿಯಾಗಿ 78,540ಕ್ಕೆ ತಲುಪಿದೆ. ನಿಫ್ಟಿ 165 ಪಾಯಿಂಟ್ಸ್ ಜಾಸ್ತಿಯಾಗಿ 23,753ಕ್ಕೆ ತಲುಪಿದೆ. ಹೆವಿವೇಟ್ ಸ್ಟಾಕ್ಗಳಾದ ITC, HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ.
ರಿಸರ್ವ್ ಬ್ಯಾಂಕ್ನ ಮಾನಿಟರಿ ಪಾಲಿಸಿ ಮತ್ತು 2025 ಯೂನಿಯನ್ ಬಜೆಟ್ ಹೋಪ್ನಿಂದ ಮಾರುಕಟ್ಟೆಯಲ್ಲಿ ಸ್ವಲ್ಪ ಬಿದ್ದಿತ್ತಲ್ಲ, ಇಡೀ ವಾರ ಬಿದ್ದಿತ್ತಲ್ಲ. ಸೊ ಈ ಸಲ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ. ಆದ್ರೆ ಹೀರೋ ಮೊಟೋಕಾರ್ಪ್, ಮಾರುತಿ ಸುಜುಕಿ, ಬಜಾಜ್ ಫಿನ್ಸರ್ವ್ ಈ ಷೇರುಗಳು ಕುಸಿತ ಕಂಡವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಇಳಿಕೆಯಾಗಿ 85 ರೂಪಾಯಿ 13 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 567 ರೂಪಾಯಿ ಜಾಸ್ತಿಯಾಗಿ 75,944 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 515 ರೂಪಾಯಿ ಜಾಸ್ತಿಯಾಗಿ 69,560 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,355 ರೂಪಾಯಿ ಜಾಸ್ತಿಯಾಗಿ 87,488 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.